ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೀರಿನ ಬಗ್ಗೆ ತಿಳ್ಕೊಳ್ಳೋಣ. ನೀರಿನ ಪ್ರಯೋಗ ಹೇಗೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಏನದರದ್ದು ಲಾಭಗಳು ಎಲ್ಲ ತಿಳ್ಕೊಳ್ಳೋಣ. ಸೊ ಇನ್ ಜನರಲ್ ಎಲ್ಲ ಪಬ್ಲಿಕ್ ಏನು ಮಾಡ್ತಾರೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ನೋಡಿಬಿಟ್ಟು ದಿನಕ್ಕೆ 5 ಲೀಟ್ರು 7 ಲೀಟ್ರು 10 ಲೀಟ್ರು ಹೀಗೆ ಜಾಸ್ತಿ ಪ್ರಮಾಣ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಅರ್ಲಿ ಮಾರ್ನಿಂಗು ಅಪ್ರಾಕ್ಸಿಮೇಟ್ಲಿ 1.5 2 ಲೀಟ್ರ್ ಕುಡಿದ್ರೆ ಫ್ಲಶ್ ಥೆರಪಿ ಅಂತ ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ದಟ್ ಗಟ್ ಕ್ಲೆನ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕರೆಕ್ಟಾ ತಪ್ಪಾ, ಇದನ್ನೊಂದು ಕಾನ್ಸೆಪ್ಟ್ನ ತಿಳ್ಕೊಬೇಕು. ಏನಂತಂತಂದರೆ, ಡೈಲಿ ಆನ್ ಆನ್ ಆ್ಯಾವ್ರೇಜ್ ಒಬ್ಬ ಪರ್ಸನ್ನು ಮೇಲ್ ಆರ್ ಫಿಮೇಲ್ 2.5 3 ಲೀಟ್ರ್ ಕುಡಿಬೇಕು ಅಂತ ರಿಸರ್ಚ್ ಆಗಿದೆ. ಸೊ ಆ್ಯಸ್ ಪರ್ ರಿಸರ್ಚ್ 2.5 3 ಲೀಟ್ರ್ ನಾವು ಕುಡಿಬೇಕು. ಇದ್ರ ಜೊತೆಗೆ ಅದರ ಪ್ರಮಾಣ ಹೇಗಿರಬೇಕು, ಸಿಪ್ಸ್ ಬೈ ಸಿಪ್ಸ್ ಅಂತ ಹೇಳ್ತಾರೆ. ಸೊ ಲಾರ್ಜ್ ಕ್ವಾಂಟಿಟಿ ಒಟ್ಟೊಟ್ಟಿಗೆ ಕುಡಿಯೋದು ಅಂತ ಅಲ್ಲ. ಸೆಕೆಂಡ್ ಪಾಯಿಂಟಿಗೆ ಬಂತು ಅಂತಂತಂದರೆ, ಊಟದ ಟೈಮಲ್ಲಿ ಯಾವಾಗ ತೊಗೊಳ್ಬೇಕು, ಊಟದ ಮುಂಚೆ, ಊಟದ ಮಧ್ಯೆ, ಊಟದ ನಂತರ. ನಮ್ಮ ಒಂದು ಆರೋಗ್ಯದ ಪ್ರಕಾರ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಊಟದಕ್ಕಿಂತ ಮುಂಚೆ ತೊಗೊಂಡ್ರೆ ತೆಳ್ಳಗಾಗ್ತಾರೆ, ಮಧ್ಯಕ್ಕೆ ತೊಗೊಂಡ್ರೆ ನಮ್ಮ ವೆಯ್ಟ್ ಮೇಂಟೈನ್ ಆಗುತ್ತೆ, ಲಾಸ್ಟಿಗೆ ತೊಗೊಂಡ್ರೆ ಅದು ತೂಕ ಜಾಸ್ತಿ ಆಗುತ್ತೆ. ಈ ಕಾನ್ಸೆಪ್ಟ್ ಹೇಗೆ, ಇದು ಔಷಧಿ ಸಿದ್ಧ ಜಲ ಅಂತ ಹೇಳ್ತೀವಿ. ಸುಮ್ಮನೆ ನೀರು ಕಡಿಮೆ ಕುಡಿದ ತಕ್ಷಣ ನಾವು ತೆಳ್ಳಗಾಗಲ್ಲ. ಅದೇ ಥರ ಊಟದ ನಂತರ ನಾವು ನೀರು ಕುಡಿತಾ ಹೋದ್ವಿ ಅಂದರೆ ದಪ್ಪ ಆಗಲ್ಲ. ಇದಕ್ಕೆ ಔಷಧಿ ಸಿದ್ಧ ಜಲ ಅಂತ ಹೇಳ್ತೀವಿ. ಸೊ ಅದ್ರ ಪರ್ಟಿಕ್ಯುಲರ್ ಮೆಥಡ್ ಇದೆ. ಒಬ್ಬೊಬ್ಬ ಪರ್ಸನಿಗೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕನ್ಸಲ್ಟ್ ಮಾಡಿನೇ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಔಷಧಿ ಜೊತೆಗೆ ಜಲಪ್ರಯೋಗ ಅಂತ ಮಾಡ್ತೀವಿ. ಸೊ ಅದ್ರ ಜೊತೆಗೆ ನಾವು ಮಾಡಿದ್ವಿ ಅಂತಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಬರೀ ಈ ಜಲದಿಂದ ಮಾತ್ರ ನಾವು ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕ್ವಶನ್ ಮಾರ್ಕ್, ಅದು ಸ್ವಲ್ಪ ಕಷ್ಟ. ಅದೇ ರೀತಿ ನಾವು ಅಪ್ರಮಾಣ, ಸೊ ಪ್ರಾಪರ್ ಡೋಸೇಜ್ ಇಲ್ಲದೇ ನಾವು ನೀರು ಜಾಸ್ತಿ ಕುಡಿದ್ವಿ ಅಂತಂದರೆ ವೆಯ್ಟ್ ಗೇನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂತಂತಂದರೆ ಜೀರ್ಣ ಪ್ರಕ್ರಿಯೆ ಹ್ಯಾಂಪರ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಯಾವ ಥರ ಫಾಲೋ ಮಾಡಬೇಕು, ಊಟದ ಮುಂಚೆ ಅಂತಂತಂದರೆ ಅಪ್ರಾಕ್ಸಿಮೇಟ್ಲಿ 30 ರಿಂದ 45 ನಿಮಿಷಕ್ಕಿಂತ ಮುಂಚೆ, ಊಟ ಮಾಡೋಕ್ಕಿಂತ ಮುಂಚೆ ಸಿಪ್ಸ್ ಸ್ವಲ್ಪ ಹನಿ ಗುಟ್ಟಿಗೂ ಕುಡಿಬೇಕು. ಉಗುರು ಬೆಚ್ಚು ನೀರು ಕುಡಿಬೇಕು. ಇದರಿಂದ ಏನಾಗುತ್ತೆ, ಇಲ್ಲಿ ಗಟ್ಟೆಲ್ಲ ಸ್ವಲ್ಪ ಕ್ಲೆನ್ಸಿಂಗ್ ಆದಂಗೆ ಆಗುತ್ತೆ, ಅದು ತೇವಾಂಶ ಆಗುತ್ತೆ, ತಗೊಳ್ಳುವಂಥ ಆಹಾರ ಜೀರ್ಣಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟಲ್ಲಿ ಭೋಜನದ ಜೊತೆಗೆ, ಸೊ ಊಟ ಮಾಡುವ ಮಧ್ಯೆ ಒಂದೊಂದು ತುತ್ತಿಗೂ ಕೂಡ ಸ್ವಲ್ಪ ಸಿಪ್ಸ್ ತೊಗೊಳ್ಬೇಕು, ಜಾಸ್ತಿ ಕ್ವಾಂಟಿಟಿ ಅಲ್ಲ. ಊಟದ ನಂತರ ಸುಮಾರು ಜನ ಅದು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಎಲ್ಲ ಊಟದ ನಂತರ 1 ಲೋಟ ಅಥವಾ 2 ಲೋಟ ಜಾಸ್ತಿ ಕ್ವಾಂಟಿಟಿ ಕುಡಿಯೋದು, ಅದು ಅಪ್ರಾಕ್ಸಿಮೇಟ್ಲಿ 300 ml ಅಷ್ಟು ಬಂದುಬಿಡುತ್ತೆ. 2 ಲೋಟ 3 ಲೋಟ. ಸೊ ಅದು ಕೂಡ ತಪ್ಪಾಗುತ್ತೆ. ಅದೇನಾಗುತ್ತೆ, ನಮ್ಮ ಡೈಜೆಷನ್ ಪೂರ್ತಿ ಬ್ಲಾಕ್ ಮಾಡಿಬಿಡುತ್ತೆ. ಸೊ ಈಗ ನಾವೇನು ಮಾಡಬೇಕು ಅಂತಂದರೆ, ಊಟದ ನಂತರ ಜೊತೆ ಕುಡಿದಿರ್ತೀವಿ, ಫುಲ್ ಊಟ ಮುಗಿಸಾದ್ಮೇಲೆ ಅಗೇನ್ ಹಾಫ್ ಆನ್ ಅವರಿಂದ 3/4 ಗಂಟೆ ತನಕ ಗ್ಯಾಪ್ ಕೊಟ್ಬಿಟ್ಟು ನಾವು ಜಾಸ್ತಿ ಕ್ವಾಂಟಿಟಿ ನೀರು ಕುಡಿಬೋದು. ಜಾಸ್ತಿ ಅಂತಂದರೆ ಅಗೇನ್ 100 ml 150 ml ಅದು ನೆಸೆಸಿಟಿ ಇದ್ದರೆ ಮಾತ್ರ. ಸೊ ಇದಿಷ್ಟು ನಾನು ಹೇಳಿದ್ದು ಒಬ್ಬ ನಾರ್ಮಲ್ ಪರ್ಸನ್ನಿಗೆ. ಸೆಕೆಂಡ್ ಪಾಯಿಂಟಲ್ಲಿ ಏನಾಗುತ್ತೆ ಅಂತಂತಂದರೆ, 2 ಎಕ್ಸಾಂಪಲ್ ತೊಗೊಳ್ತೀನಿ. ಒಂದು CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿದು ವೈಪರೀತ್ಯ, ಒಂದು ಫಂಕ್ಷನಲ್ ವ್ಯತ್ಯಾಸ ಆದಾಗ ಯೂಶ್ವಲಿ ನಾವು ನೀರಿನ ಪ್ರಮಾಣ ಕಡಿಮೆ ಹೇಳ್ತೀವಿ, 1 ಲೀಟ್ರ್ ಹೇಳ್ತೀವಿ. ಕಂಡೀಷನ್ ತಕ್ಕಂಗೆ 1.5 ಲೀಟ್ರ್ ಒಂದು ದಿನಕ್ಕೆ ಮಾತ್ರ ಕುಡಿಬೇಕು. ಸೊ ಅದೊಂದು ರೀಸನ್, ಕಡಿಮೆ ಪ್ರಮಾಣ ನೀರು ಕುಡಿಯೋವಂಥದ್ದು. ಜಾಸ್ತಿ ಪ್ರಮಾಣಕ್ಕೆ ಒಂದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋದೇನಪ್ಪ ಅಂತಂದರೆ ಕಿಡ್ನಿ ಸ್ಟೋನ್. ಸೊ ಕಿಡ್ನಿ ಸ್ಟೋನಲ್ಲಿ ಜಾಸ್ತಿ ಪ್ರಮಾಣ ನೀರು ಕುಡಿಬೇಕು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಹೀಗೆ 2 ಡ್ರಾಸ್ಟಿಕ್ ರೀಸನ್ಸ್ ಒಂದು ತೊಗೊಂಡು, ಜೊತೆಗೆ ಸಮಾನ ನಾರ್ಮಲ್ ಪರ್ಸನಿಗೆ ತೊಗೊಂಡು, ಇದ್ರ ಜೊತೆಗೆ ಒಬ್ಬ ಪರ್ಸನ್ನಿಗೆ ಏನೇನು ಫ್ಯಾಕ್ಟರ್ ಕೌಂಟ್ ಆಗುತ್ತೆ ಅಂತಂದರೆ ಥರ್ಸ್ಟ್, ಇದನ್ನು ಒಂದು ಅರ್ಜಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಬಾಯಾರಿಕೆ ಅನ್ನೋದು, ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕು. ಜೊತೆಗೆ ಫಿಸಿಕಲ್ ಸ್ಟ್ರೆಂತ್, ಒಬ್ಬ ದೇಹನಿಗೆ ಶಕ್ತಿ ಎಷ್ಟಿರುತ್ತೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಫಿಸಿಕಲ್ ಎಕ್ಸಸೈಸ್, ಅವ್ನು ಜಾಸ್ತಿ ಎಕ್ಸಸೈಸ್ ಮಾಡಿದೆ ಅಂದರೆ ಡೆಫಿನೆಟ್ಲಿ ಬೆವರ್ತಾನೆ, ಸೊ ನೀರು ಜಾಸ್ತಿ ತೊಗೊಳ್ಳೋದು. ಹೀಗೆ ನಾನಾ ರೀಸನ್ಸಲ್ಲಿ ಒಬ್ಬ ವ್ಯಕ್ತಿದು ನೀರಿನ ಪ್ರಮಾಣ ಕೌಂಟ್ ಆಗುತ್ತೆ. ಸೊ ಇನ್ ಜನರಲ್ಲಾಗಿ ನಾನು 2.5 to 3.5 ಲೀಟರ್ಸ್ ಅಂತ ತೊಗೊಳ್ಬೋದು. ಸೊ ಫೈನಲ್ ಪಾಯಿಂಟ್ ಏನಂತಂದರೆ 5 ಲೀಟ್ರು 7 ಲೀಟ್ರು 10 ಲೀಟ್ರು ಅಂತ ಏನು ನೀವು ಎಲ್ಲ ಅಬ್ಸರ್ವ್ ಮಾಡ್ತೀರಿ, ಸೊ ಅದು ಮಾಡಿದರೆ ವಾಟರ್ ಇಂಟಾಕ್ಸಿಕೇಷನ್ ಅಂತ ಆಗುತ್ತೆ. ಸೊ ಈ ಕಾನ್ಸೆಪ್ಟಿಂದ ನಮ್ಮ ದೇಹದಲ್ಲಿರೋ ಸೋಡಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಲೆವೆಲ್ಸ್ ವ್ಯತ್ಯಾಸ ಆಗಿ ಡಿಸೀಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ವಾಟರ್ ಇಂಟಾಕ್ಸಿಕೇಷನ್ ಆಗಬಾರ್ದು ಅಂತಂತಂದರೆ ನಾವು ನೀರಿನ ಪ್ರಮಾಣ ಸಮತೋಲನ ಇರಬೇಕು, ಹೈ ಕ್ವಾಂಟಿಟಿ ವಾಟರ್ ತೊಗೊಳ್ಬಾರ್ದು. ಥ್ಯಾಂಕ್ ಯು.